ನಾನು ಇವಾಗ ನಿಮಗೆ ಹೇಳೋದನ್ನ ತುಂಬಾ ಕಾಮನ್ ಆಗಿ ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ನಾವು ತುಂಬಾ ಕಷ್ಟಪಟ್ಟು ದಿನಪೂರ್ತಿ ಓದಿದ್ರು ನಂತರ ಕೂಡ ನಾವು ಅಂದುಕೊಂಡ ಮಾರ್ಕ್ಸ್ಗಳು ಬರೋದಿಲ್ಲ. ಆದ್ರೆ ನಮ್ಮ ಫ್ರೆಂಡ್ಸ್ ಅಲ್ಲಿ ಒಬ್ಬ ಇರ್ತಾನೆ, ಅವನು ಕೇವಲ 1 ಗಂಟೆ ಅಥವಾ 2 ಗಂಟೆ ಓದಿ ಕ್ಲಾಸ್ ಅಲ್ಲಿ ಒನ್ ಆಫ್ ದಿ ಟಾಪರ್ಸ್ ಅಲ್ಲಿ ಇರ್ತಾನೆ. ಇದು ಹೇಗೆ ಸಾಧ್ಯ ಅಂತ ನಾವು ಅಂದುಕೊಂಡ್ರೆ ನಾವು ಇಲ್ಲಿ ಒಂದು ಫ್ಯಾಕ್ಟ್ ನ ನೆನ್ಪಿಟ್ಕೋಬೇಕು. ನಾವು ಎಷ್ಟು ಸಮಯ ಓದಿದ್ವಿ ಅನ್ನೋದು ಮುಖ್ಯ ಅಲ್ಲ, ನಾವು ಎಷ್ಟು ಚೆನ್ನಾಗಿ ಓದಿದ್ವಿ, ಓದಿದ್ದನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ ಅನ್ನೋದು ತುಂಬಾ ಮುಖ್ಯ. ಈ ದಿನ ವಿಡಿಯೋದಲ್ಲಿ ನಾವು ಕಡಿಮೆ ಸಮಯದಲ್ಲಿ ಜಾಸ್ತಿ ಹೇಗೆ ಓದ್ಬೇಕು, ಓದಿದ್ದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ವಿಷಯವನ್ನು ಕಲಿಯೋಣ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಸಕ್ಸಸ್ಫುಲ್ ವಿದ್ಯಾರ್ಥಿಗಳು ಯಾರು ಇರ್ತಾರೋ ಅವರು ಟೈಮ್ ನ ಜಾಸ್ತಿ ವೇಸ್ಟ್ ಮಾಡದೆ ಅವರು ಓದೋದನ್ನ ಓದ್ತಿರ್ತಾರೆ. ಇದಕ್ಕೆ ಒಂದು ಸೀಕ್ರೆಟ್ ಫಾರ್ಮುಲಾ ಇದೆ. ಅದೇನಂದ್ರೆ ವರ್ಕ್ ಅಕಂಪ್ಲಿಷ್ ಇಸ್ ಈಕ್ವಲ್ ಟು ಟೈಮ್ ಸ್ಪೆಂಟ್ ಇಂಟು ಇಂಟೆನ್ಸಿಟಿ ಆಫ್ ಫೋಕಸ್. ಈ ಈಕ್ವೇಶನ್ ನ ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಸಣ್ಣ ಉದಾಹರಣೆಯನ್ನ ನೋಡೋಣ. ರವಿ, ರಘು ಅನ್ನೋ ಇಬ್ಬರು ಕ್ಲಾಸ್ಮೇಟ್ಸ್. ಅವರ ಎಕ್ಸಾಮ್ಸ್ಗೋಸ್ಕರ ಅವರು ಪ್ರಿಪೇರ್ ಆಗ್ತಿದ್ದಾರೆ. ರವಿ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಪುಸ್ತಕದ ಮುಂದೆ ಕೂತ್ಕೊಂಡು ಓದ್ತಾ ಇದ್ದಾನೆ. ರಘು ಮಾತ್ರ ಬೆಳಗ್ಗೆ 5 ಗಂಟೆಗೆ ಎದ್ದು 2 ಗಂಟೆಗಳು ಓದಿ ಮಧ್ಯದಲ್ಲಿ 3 ಗಂಟೆಗಳು ಬ್ರೇಕ್ ತಗೊಂಡು ಮತ್ತೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಓದಿದ. ಮತ್ತೆ ಬ್ರೇಕ್ ತಗೊಂಡು ಸಂಜೆ 4 ಗಂಟೆಯಿಂದ 8 ಗಂಟೆಯವರೆಗೂ ಓದಿದ. ಒಂದು ಕಡೆ ರವಿ ಮಾತ್ರ ಯಾಕೆ ಎಕ್ಸಾಮ್ಸ್ ಇಡ್ತಾರೆ ದೇವ್ರಿ ಅಂತ ಅಂದುಕೊಳ್ತಾ ಓದ್ತಿದ್ದಾನೆ. ರಘು ಮಾತ್ರ ತಾನು ಓದುವ ಪ್ರತಿ ಗಂಟೆಯಲ್ಲಿ 10 ನಿಮಿಷಗಳನ್ನ ಬ್ರೇಕ್ ತಗೊಳ್ತಾ ಫುಲ್ ಏಕಾಗ್ರತೆಯಿಂದ ಓದಿದ. ಈ ಉದಾಹರಣೆಯಲ್ಲಿ ರಘುಗಿಂತ ಹೆಚ್ಚು ಸಮಯ ಓದಿದ ರವಿಗೆ ಕಡಿಮೆ ಮಾರ್ಕ್ಸ್ಗಳು ಬಂದವು. ಯಾಕಂದ್ರೆ ರವಿ ಮಾಡಿದ್ದು ಸೂಡೋ ವರ್ಕ್. ಇದರ ಅರ್ಥ ಏನಂದ್ರೆ ರವಿಯಲ್ಲಿ ಫೋಕಸ್ ಅಂದ್ರೆ ಏಕಾಗ್ರತೆಯ ಇಂಟೆನ್ಸಿಟಿ ತುಂಬಾ ಕಡಿಮೆ ಇದೆ. ಅದಕ್ಕೆ ಅವನು ಜಾಸ್ತಿ ಸಮಯ ಕಳೆದರೂ ಓದಿದ್ದು ಮಾತ್ರ ಕಡಿಮೆನೆ. ಅದೇ ರಘುನ ತಗೊಂಡ್ರೆ ಅವನು ಮಾಡಿದ್ದು ರಿಯಲ್ ವರ್ಕ್. ಅವನಲ್ಲಿ ಇಂಟೆನ್ಸಿಟಿ ಆಫ್ ಫೋಕಸ್ ಜಾಸ್ತಿ ಇದೆ. ಅದಕ್ಕೆ ಅವನು ಕಡಿಮೆ ಸಮಯದಲ್ಲಿ ಜಾಸ್ತಿ ಓದಿದ. ಇವಾಗ ನಾವು ಡಿಸ್ಕಸ್ ಮಾಡಿದ ಫಾರ್ಮುಲಾನ ಮತ್ತೆ ಒಂದ್ಸಾರಿ ನೋಡೋಣ. ವರ್ಕ್ ಅಕಂಪ್ಲಿಷ್ ಇಸ್ ಈಕ್ವಲ್ ಟು ಟೈಮ್ ಸ್ಪೆಂಟ್ ಇಂಟು ಇಂಟೆನ್ಸಿಟಿ ಆಫ್ ಫೋಕಸ್. ಈ ಫಾರ್ಮುಲಾವನ್ನು ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೀವು ಯಾವ ಕೆಲಸವನ್ನ ಮಾಡಿದ್ರು, ಎಷ್ಟು ಸಮಯ ಓದಿದರೂ ನಿಮಗಿದ್ದ ಫೋಕಸ್ ನ ಹಿಡ್ಕೊಂಡು ನೀವು ಓದಿದ್ದು ನಿಮಗೆ ನೆನಪಿರುತ್ತೆ. ಫೋಕಸ್ ಇಲ್ಲದೆ ಎಷ್ಟು ಸಮಯ ಓದಿದರೂ ಅದರಿಂದ ಉಪಯೋಗ ಇರೋದಿಲ್ಲ. ಅದೇ ಪೂರ್ತಿ ಫೋಕಸ್ ಇಂದ ಕಡಿಮೆ ಸಮಯ ಓದಿದರೂ ಜಾಸ್ತಿ ಸಬ್ಜೆಕ್ಟ್ ನ ನಾವು ಗೇನ್ ಮಾಡಬಹುದು. ಸೊ ಫೋಕಸ್ಡ್ ಆಗಿ ನಾವು ಹೇಗೆ ಓದ್ಬೇಕು ಅಂತ ನೀವು ಕೇಳಿದರೆ ನಾವು ಯಾವಾಗ, ಎಲ್ಲಿ, ಎಷ್ಟು ಸಮಯ ಓದ್ಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು. ಮೊದಲು ನಾವು ಯಾವ ಸಮಯದಲ್ಲಿ ಓದಿದ್ರೆ ಒಳ್ಳೇದು ಅಂತ ನೋಡೋಣ. ಇದಕ್ಕೆ ಸಿಂಪಲ್ ಆನ್ಸರ್ ಏನಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಓದೋದಕ್ಕೆ ಶುರು ಮಾಡಬೇಕು. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ ಹಾಗೂ ನಮ್ಮ ಎನರ್ಜಿ ಲೆವೆಲ್ ತುಂಬಾ ಫ್ರೆಶ್ ಆಗಿ ಇರುತ್ತೆ. ಈ ಸಮಯದಲ್ಲಿ ನಾವು ಏನು ಓದಿದ್ರು ತುಂಬಾ ಫೋಕಸ್ ಇಂದ ಓದಬಹುದು. ಅದಕ್ಕೆ ಬೆಳಗ್ಗೆ ಓದೋದಕ್ಕೆ ಒಳ್ಳೆಯ ಸಮಯ. ನೀವು ಏನನ್ನ ಓದ್ಬೇಕು ಅಂತ ಅನ್ಕೊಳ್ತಿರೋ 8 ಗಂಟೆಯ ಒಳಗೆ ಓದ್ಬಿಡಿ. ಆಮೇಲೆ ಬೇಕಾದ್ರೆ ಹ್ಯಾಪಿಯಾಗಿ ಮಲ್ಕೋಬಹುದು. ಬೆಳಗ್ಗೆನೆ ಯಾಕೆ ಓದ್ಬೇಕು ಅನ್ನೋ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕು ಅಂದ್ರೆ ಕೆಳಗೆ ಕಾಮೆಂಟ್ ಮಾಡಿ, ಖಂಡಿತ ಮಾಡ್ತೀನಿ. ಇವಾಗ ಎಲ್ಲಿ ಓದ್ಬೇಕು ಅಂತ ನೋಡೋಣ. ಇದರ ಆನ್ಸರ್ ಕೂಡ ತುಂಬಾ ಸಿಂಪಲ್. ನಾವು ಒಂಟಿಯಾಗಿ ಕೂತ್ಕೊಂಡು ಓದ್ಬೇಕು. ನಾವು ಸೂಡೋ ವರ್ಕ್ ಅಲ್ಲದೆ ಫೋಕಸ್ಡ್ ಆಗಿ ರಿಯಲ್ ವರ್ಕ್ ಮಾಡ್ಬೇಕಂದ್ರೆ ನಿಮ್ಮನ್ನು ಯಾರು ಡಿಸ್ಟ್ರಾಕ್ಟ್ ಮಾಡದ ಪ್ರದೇಶದಲ್ಲಿ ಒಂಟಿಯಾಗಿ ಕೂತ್ಕೊಂಡು ಓದ್ಬೇಕು. ನೀವು ಏನನ್ನ ಓದ್ಬೇಕು ಅಂತ ಅನ್ಕೊಳ್ತಿದ್ದೀರೋ ಅದನ್ನ ಫೋಕಸ್ಡ್ ಆಗಿ ಓದಿ. ಅವಾಗ್ಲೇ ಹೇಳಿರೋ ಫಾರ್ಮುಲಾ ನಿಮಗೆ ನೆನಪಿದೆ ಅಲ್ವಾ? ಅದನ್ನ ಪಾಲಿಸಿ. ಇವಾಗ ನಾವು ಎಷ್ಟು ಸಮಯ ಓದ್ಬೇಕು ಅಂತ ನೋಡೋಣ. ಇದರ ಆನ್ಸರ್ ಕೂಡ ತುಂಬಾ ಸಿಂಪಲ್. ಪ್ರತಿ ಗಂಟೆಗೂ ಒಂದು ಸಣ್ಣ ಬ್ರೇಕ್ ತಗೊಳ್ತಾ ಓದ್ಬೇಕು. ನಾವು ಫೋಕಸ್ಡ್ ಆಗಿ ಓದೋದ್ರಿಂದ ನಮ್ಮ ಎನರ್ಜಿ ಹಾಗೂ ಕಾನ್ಸಂಟ್ರೇಷನ್ ಲೆವೆಲ್ಸ್ ಕಡಿಮೆ ಆಗ್ತಾ ಇರುತ್ತೆ. ಅದಕ್ಕೆ ಪ್ರತಿ ಗಂಟೆಗೆ ಒಂದು 5 ರಿಂದ 15 ನಿಮಿಷಗಳವರೆಗೆ ಬ್ರೇಕ್ ತಗೊಳ್ಳೋದ್ರಿಂದ ನಮ್ಮ ಬ್ರೈನ್ ಮತ್ತೆ ರೀಚಾರ್ಜ್ ಆಗುತ್ತೆ. ಮತ್ತೆ ಅದೇ ಫೋಕಸ್ ಇಂದ ನಾವು ಸೀರಿಯಸ್ ಆಗಿ ಓದಬಹುದು. ನೀವು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದೀರಾ ಅನ್ಕೊಳ್ಳೋಣ. ನನಗೆ ಬ್ರೇಕ್ ಅವಶ್ಯಕತೆ ಇಲ್ಲ ಅಂತ ನೀವು ಅನ್ಕೊಳ್ಬಹುದು. ಆದ್ರೆ ರೆಗ್ಯುಲರ್ ಆಗಿ ಬ್ರೇಕ್ ತಗೊಳ್ಳಿ. ಯಾಕಂದ್ರೆ ಸಮಯ ಜಾಸ್ತಿ ಆಗ್ತಾ ನಿಮ್ಮ ಎನರ್ಜಿ ಹೆಚ್ಚಿಸಿಕೊಳ್ಳೋಕೆ, ಓದಿದ ವಿಷಯಗಳನ್ನ ನೆನಪಿಟ್ಟುಕೊಳ್ಳೋಕೆ ಈ ಬ್ರೇಕ್ಸ್ ತುಂಬಾ ಚೆನ್ನಾಗಿ ಉಪಯೋಗ ಆಗ್ತವೆ. ಸೊ ಸಿಂಪಲ್ ಆಗಿ ನಾವು ಫೋಕಸ್ ಆಗಿ ಓದ್ಬೇಕಂದ್ರೆ ಅರ್ಲಿ ಮಾರ್ನಿಂಗ್ ಓದೋದು, ಯಾರು ಡಿಸ್ಟರ್ಬ್ ಮಾಡದಿರುವ ಪ್ಲೇಸ್ ನ ಸೆಲೆಕ್ಟ್ ಮಾಡ್ಕೊಂಡು ಒಂಟಿಯಾಗಿ ಕೂತ್ಕೊಂಡು ಓದೋದು, ಓದುವ ಪ್ರತಿ ಗಂಟೆಗೆ ಬ್ರೇಕ್ಸ್ ತಗೊಂಡ್ರೆ ನಮ್ಮ ಇಂಟೆನ್ಸಿಟಿ ಆಫ್ ಫೋಕಸ್ ಮೇಂಟೈನ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾವು ಯಾವ ಪಾಯಿಂಟ್ಸ್ ನ ಕವರ್ ಮಾಡಿದ್ದೀವಿ ಅಂತ ಮತ್ತೆ ಒಂದ್ಸಾರಿ ನೋಡೋಣ. 1. ವರ್ಕ್ ಅಕಂಪ್ಲಿಷ್ ಇಸ್ ಈಕ್ವಲ್ ಟು ಟೈಮ್ ಸ್ಪೆಂಟ್ ಇಂಟು ಇಂಟೆನ್ಸಿಟಿ ಆಫ್ ಫೋಕಸ್. ನಿಮ್ಮ ಕೆಲಸದಲ್ಲಿ ಇಲ್ಲಾಂದ್ರೆ ನೀವು ಓದುತ್ತಿರೋದಕ್ಕೆ ಕೇವಲ ಸಮಯವಷ್ಟೇ ಅಲ್ಲ, ನಿಮ್ಮ ಫೋಕಸ್ ನ ಕೂಡ ಜಾಸ್ತಿ ಇರೋ ರೀತಿ ನೋಡ್ಕೊಳ್ಳಿ. ಸೂಡೋ ವರ್ಕ್ ವರ್ಸಸ್ ರಿಯಲ್ ವರ್ಕ್.
ನಾವು ಮಾಡೋ ಕೆಲಸದಲ್ಲಿ ಏಕಾಗ್ರತೆ ಇಲ್ಲದೆ ಕೆಲಸ ಮಾಡಿದ್ರೆ ಅದು ಸೂಡೋ ವರ್ಕ್ ಆಗುತ್ತೆ. ಅದರಿಂದ ನಮಗೆ ಯಾವುದೇ ರೀತಿ ಉಪಯೋಗ ಇರೋದಿಲ್ಲ. ಅದೇ ನಿಮ್ಮ ಕೆಲಸದಲ್ಲಿ ಏಕಾಗ್ರತೆ ಅಂದ್ರೆ ಫೋಕಸ್ ಜಾಸ್ತಿ ಇಟ್ಟು ಮಾಡಿದ್ರೆ ಅದು ರಿಯಲ್ ವರ್ಕ್ ಆಗುತ್ತೆ. ಅದೇ ನಿಮ್ಮ ವಿಜಯಕ್ಕೆ ನಾಂದಿ ಆಗುತ್ತೆ. ಸ್ಟಡಿ ವೆನ್, ವೇರ್, ಹೌ ಮಚ್ ಟೈಮ್. ಅರ್ಲಿ ಮಾರ್ನಿಂಗ್ ಓದೋದಕ್ಕೆ ತುಂಬಾ ಒಳ್ಳೆಯ ಸಮಯ. ಈ ಸಮಯದಲ್ಲಿ ಯಾರು ನಿಮ್ಮನ್ನ ಡಿಸ್ಟರ್ಬ್ ಮಾಡದಿರುವ ಪ್ಲೇಸ್ ನ ಸೆಲೆಕ್ಟ್ ಮಾಡ್ಕೊಂಡು ಒಂಟಿಯಾಗಿ ಕೂತ್ಕೊಂಡು ಓದಿ. ಗಂಟೆಗೆ ಒಂದು 5 ರಿಂದ 15 ನಿಮಿಷಗಳ ಕಾಲ ಬ್ರೇಕ್ ತಗೊಂಡು ನಂತರ ಓದಿ. ಕೊನೆಯದಾಗಿ ಒಂದನ್ನ ನೆನ್ಪಿಟ್ಕೊಳ್ಳಿ, ದಿ ಡಿಫರೆನ್ಸ್ ಬಿಟ್ವೀನ್ ಆರ್ಡಿನರಿ ಸ್ಟೂಡೆಂಟ್ ಅಂಡ್ ಎಕ್ಸ್ಟ್ರಾರ್ಡಿನರಿ ಸ್ಟೂಡೆಂಟ್ ಈಸ್ ದಟ್ ಲಿಟಲ್ ಎಕ್ಸ್ಟ್ರಾ. ಇಲ್ಲಿ ನೀವು ಎಕ್ಸ್ಟ್ರಾವಾಗಿ ಇಡಬೇಕಾಗಿದ್ದು ಆ ಫೋಕಸ್ನ. ಅಂಡ್ ಫ್ರೆಂಡ್ಸ್, ಈ ಫೋಕಸ್ ಫಾರ್ಮುಲಾನ ಮರಿಬೇಡಿ. ವರ್ಕ್ ಅಕಂಪ್ಲಿಷ್ ಇಸ್ ಈಕ್ವಲ್ ಟು ಟೈಮ್ ಸ್ಪೆಂಟ್ ಇಂಟು ಇಂಟೆನ್ಸಿಟಿ ಆಫ್ ಫೋಕಸ್. ಈ ಫಾರ್ಮುಲಾವನ್ನು ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಒಂದು ಪೇಪರ್ ಮೇಲೆ ಪ್ರಿಂಟ್ ತೆಗೆದು ನಿಮ್ಮ ರೂಮ್ ನಲ್ಲಿ ಅಂಟಿಸಿಕೊಳ್ಳಿ. ಇದು ನಿಮಗೆ ತುಂಬಾ ಚೆನ್ನಾಗಿ ಉಪಯೋಗವಾಗುತ್ತೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಅದೇ ಫಾರ್ಮುಲಾವನ್ನು ಕೆಳಗೆ ಕಾಮೆಂಟ್ ಮಾಡಿ. ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಇದು ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಅವರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ್ಲೇ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.